1996ರಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಳದಾಪುರದಲ್ಲಿ ನಟರಾಜ್ ಅವರು ಜನಿಸ್ತಾರೆ. ತಂದೆ ಹೆಸರು ಕುಳ್ಳಯ್ಯ, ತಾಯಿ ಹೆಸರು ಸವಿತಾ. ನಟರಾಜ್ ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನ 7ನೇ ತರಗತಿಯವರೆಗೂ ತಮ್ಮ ಊರಾದ ದಳದಾಪುರದಲ್ಲಿ ಮುಗಿಸ್ತಾರೆ. ನಂತರ ಅವರ ಪಕ್ಕದ ಊರಾದ ಬಂಡೂರಿನಲ್ಲಿ ಹೈಸ್ಕೂಲ್ ಅನ್ನ ಮುಗಿಸ್ತಾರೆ. ಓದೋದ್ರಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂತ ಗಿಲ್ಲಿ ಅವರು ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಪ್ರತಿದಿನ ಸಂಜೆ ಶಾಲೆ ಮುಗಿಸಿದ ನಂತರ ತಂದೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು ಕಬ್ಬು, ಭತ್ತ, ಕುರಿ ಸಾಕಾಣಿಕೆ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬ ಇವ್ರದಾಗಿತ್ತು. ಗಿಲ್ಲಿ ಅವರಿಗೆ ಸಿನಿಮಾ ಮೇಲೆ ತುಂಬಾನೇ ಕ್ರೇಜ್ ಇತ್ತು. ಒಂದೊಂದ್ಸಾರಿ ಶಾಲೆಗೆ ರಜಾ ಮಾಡಿ ಕೂಡ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ರಂತೆ. SLC ಮುಗಿಸಿದ ನಂತರ ಅವ್ರ ತಂದೆ PU ಕಾಲೇಜ್ಗೆ ಸೇರಿಸಿದ್ರು. ಆದ್ರೆ ನಟರಾಜ್ ಅವರು ಆ PU ಕಾಲೇಜ್ನ ಅರ್ಧದಲ್ಲೇ ಬಿಟ್ಟು ITI ಕಾಲೇಜ್ಗೆ ಸೇರಿದ್ರು. ಗಿಲ್ಲಿ ಅವರು ಕಾಲೇಜಿಗೆ ಹೋಗ್ತಾ ಇದ್ದಂತೆ ಕವಿತೆ, ಕಾದಂಬರಿಗಳನ್ನ ಬರಿತಾ ಹೋದ್ರು. ನಟರಾಜ್ ಅವರು ಓದೋದ್ರಲ್ಲಿ ನಾರ್ಮಲ್ ಸ್ಟೂಡೆಂಟ್ ಆಗಿದ್ರು ಮತ್ತು 2016ರಲ್ಲಿ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದಂತ ನಟರಾಜ್ ಅವರು ಚೌಟ್ರಿಯಲ್ಲಿ ಯಾರ್ದಾದ್ರೂ ಮದುವೆ ಇದ್ರೆ ಅಲ್ಲಿಗೆ ಹೋಗಿ ಊಟ ಮಾಡ್ತಾ ಇದ್ರು. ಒಂದಿನ ಹೀಗೆ ಊಟಕ್ಕೆ ಕುಂತಾಗ ನಟರಾಜ್ ಅವ್ರನ್ನ ಎಬ್ಬಿಸಿ ಕಳ್ಸಿದ್ರಂತೆ. ಇಲ್ಲಿ ಉಳಿಬೇಕು ಅಂದ್ರೆ ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ನಟರಾಜ್ ಅವರು ತೀರ್ಮಾನ ಮಾಡಿದ್ರು. ಅದಕ್ಕೋಸ್ಕರ ಶೂಟಿಂಗ್ ಸೆಟ್ ಹಾಕೋ ಕೆಲಸಕ್ಕೆ ಬಂದ್ರು. ಒಂದ್ 3-4 ತಿಂಗಳು ಶೂಟಿಂಗ್ ಸೆಟ್ ಹಾಕಿದಂತ ನಟರಾಜ್ ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಗುತ್ತೆ. ಅಂದ್ರೆ ಸಹಾಯಕ ನಿರ್ದೇಶಕನಾಗಿ ನಟರಾಜ್ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಆದ್ರೆ ಇದರಲ್ಲಿ ಸಂಬಳ ಕಡಿಮೆ ಇರೋ ಕಾರಣ ಈ ಕೆಲಸವನ್ನ ಬಿಟ್ಟು ಮತ್ತೆ ಶೂಟಿಂಗ್ ಸೆಟ್ ಹಾಕೋಕೆ ನಟರಾಜ್ ಅವರು ಬರ್ತಾರೆ. ನಟರಾಜ್ ಅವರು ಶೂಟಿಂಗ್ ಸೆಟ್ ಹಾಕ್ತಾ ಫ್ರೀ ಇದ್ದಾಗ ಲೈವ್ಗೆ ಬಂದು ತಮ್ಮ ಪ್ರತಿಭೆಯನ್ನ ತೋರಿಸ್ತಾ ಹೋದ್ರು. ಹೀಗೆ ಒಂದು ದಿನ ನಲ್ಲಿ ಮೂಳೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಲೈವ್ಗೆ ಬಂದ್ರು. ನಟರಾಜ್ ಅವರು ನಾನ್ ಸ್ಟಾಪ್ ಆಗಿ ಮಾತಾಡೋದ್ರಿಂದ ತುಂಬಾನೇ ಫೇಮಸ್ ಆದ್ರು. ಮತ್ತೆ ಕಾಮಿಡಿ ಮೂಲಕನೂ ಕೂಡ ತುಂಬಾನೇ ಫೇಮಸ್ ಆದ್ರು. ನಟರಾಜ್ ಅವರ ನಲ್ಲಿ ಮೂಳೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಲೈವ್ಗೆ ಬರ್ತಾರೆ. ಈ ಲೈವ್ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗುತ್ತೆ. ಈ ಒಂದು ಲೈವ್ ನಿಂದಾನೇ ಅವರ ಆಡಿಯನ್ಸ್ ಏನಿರ್ತಾರೆ ಆ ಒಂದು ಲೈವ್ ನಲ್ಲಿ ನೋಡ್ಬೇಕಾದ್ರೆ ಇವರು ಸಣ್ಣಕ್ಕೆ ಮತ್ತು ಗಿಡ್ಡಕ್ಕೆ ಇರೋದ್ರಿಂದ ಇವರಿಗೆ ಗಿಲ್ಲಿ ಅನ್ನೋ ಹೆಸರನ್ನ ಕೊಡ್ತಾರೆ. ಅದೇ ಇವತ್ತಿಗೂ ಕೂಡ ಗಿಲ್ಲಿ ನಟ ಅಂತಾನೆ ಫೇಮಸ್ ಆಗಿರೋದು. ಗಿಲ್ಲಿ ನಟ ಅವರು ಕಾಮಿಡಿ ಕಿಲಾಡಿಗಳು ಮತ್ತು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಭಾಗವಹಿಸಿ ಮತ್ತು ಈಗ ಬಿಗ್ ಬಾಸ್ 12ರಲ್ಲಿ ವಿನ್ನರ್ ಆಗಿದ್ದಾರೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಮುಂದೆ ಯಾವ ತರ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ.